ಜೂನ್ 2ರಂದು ದೇವಗುರು ಗುರು ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅಕ್ಟೋಬರ್ 31ರವರೆಗೆ ಇದೇ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾನೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನವನ್ನು ಪಡೆದಿರುವುದರಿಂದ ಅದರ ಶುಭ ಪ್ರಭಾವ ಅನ್ನುವಂಥದ್ದು ಮತ್ತಷ್ಟು ಬಲವಾಗುತ್ತೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಸಂಚಾರ ಹಲವು ರಾಶಿಗಳ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುತ್ತೆ. ಗುರು ಉಚ್ಚ ರಾಶಿಗೆ ಪ್ರವೇಶ ಮಾಡಿದಾಗ ವೃತ್ತಿ ಜೀವನ, ಆರ್ಥಿಕತೆ, ಕುಟುಂಬ ಜೀವನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಶುಭ ಫಲಿತಾಂಶಗಳು ನಿಮಗೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಅವಧಿಯಲ್ಲಿ ಕೆಲವು ರಾಶಿಗೆ ಹೊಸ ಉದ್ಯೋಗಾವಕಾಶಗಳು, ಆರ್ಥಿಕ ಲಾಭ, ವಿವಾಹ ಯೋಗ, ಸಂತಾನ ಸುಖ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೂನ್ 2ರಂದು ದೇವಗುರು ಗುರು ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ದಿನ ಗುರು ಮಿಥುನ ರಾಶಿಯಿಂದ ಹೊರಬಂದು ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಮತ್ತು ಅಕ್ಟೋಬರ್ 31ರವರೆಗೆ ಇದೇ ರಾಶಿಯಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಉಳಿತಾನೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿ ಗುರು ಅತ್ಯಂತ ಬಲಿಷ್ಠ ಸ್ಥಿತಿಯನ್ನು ಪಡೀತಾನೆ. ಇದರ ಪರಿಣಾಮವಾಗಿ ಅನೇಕ ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಕಾಣಿಸಿಕೊಳ್ತವೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಗುರು ಈ ಸಂಚಾರ ಅನ್ನುವಂಥದ್ದು ಗುರುವಿನ ಈ ಸಂಚಾರ ಕೆಲವು ರಾಶಿಗಳಿಗೆ ಅಪಾರ ಶುಭ ಫಲಗಳನ್ನು ಕೊಡುತ್ತೆ. ವೃತ್ತಿ ಜೀವನದಲ್ಲಿ ಪ್ರಗತಿ, ಆರ್ಥಿಕ ಲಾಭ, ವಿವಾಹ ಯೋಗ, ಸಂತಾನ ಸುಖ, ಶಿಕ್ಷಣ, ಸಮಾಜದಲ್ಲಿ ಗೌರವ ಹೆಚ್ಚಾಗತ್ತೆ. ಹಾಗಾದರೆ ಯಾರ್ಯಾರಿಗೆ ಅನ್ನೋದನ್ನು ನೋಡೋದಾದರೆ ನೋಡಿ, ಆದರೆ ಕೆಲವು ರಾಶಿಗಳ ಚಿಹ್ನೆಯವರಿಗೆ ಅವಧಿ ಮಿಶ್ರ ಫಲ, ಆದರೆ ಕೆಲವರಿಗೆ ಸವಾಲಿನದ್ದಾಗಿರುತ್ತೆ, ಸ್ವಲ್ಪ ಕೆಟ್ಟದಾಗಿರುತ್ತೆ. ಹಣಕಾಸಿನ ಏರಿಳಿತಗಳು, ಕುಟುಂಬ ಸಂಬಂಧಿತ ಒತ್ತಡ, ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ನಿರ್ಧಾರಗಳನ್ನು ಬಹಳ ತಾಳ್ಮೆಯಿಂದ, ವಿವೇಕದಿಂದ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಈ ಅವಧಿಯಲ್ಲಿ ಅತಿ ದೊಡ್ಡ ಮತ್ತು ಶುಭ ಗ್ರಹ ಅಂತ ಪರಿಗಣಿಸಲ್ಪಡುವಂಥ ಗುರುವಿನ ಈ ಸಂಚಾರ ಎಲ್ಲ 5 ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಹಾಗಾದರೆ ಯಾರ್ಯಾರಿಗೆ ಅಂತ ನಾವು ಇಲ್ಲಿ ನೋಡೋದಾದರೆ, ಅಂದರೆ ಯಾರ್ಯಾರಿಗೆ ಸುವರ್ಣ ಕಾಲ ಇದೆ ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ಮೊದಲಿಗೆ ಕಟಕ ರಾಶಿ, ಅಂದರೆ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಗುರು ಕಟಕ ರಾಶಿಯವರಿಗೆ ಯಾವ ರೀತಿಯಾಗಿ ಪರಿಣಾಮ ಇದೆ ನೋಡೋದಾದರೆ ನೋಡಿ, ಗುರು ನಿಮ್ಮ ಸ್ವಂತ ರಾಶಿಯ ಲಗ್ನದ ಭಾವದ ಮನೆಯಲ್ಲಿ ಉತ್ತುಂಗ ಸ್ಥಿತಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಈ ಸಂಚಾರ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಮತ್ತು ಶುಭಕರ ಬದಲಾವಣೆಗಳನ್ನು ತರುತ್ತೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಲಗ್ನದಲ್ಲಿ ಉತ್ತುಂಗ ಗುರು ಇರೋದರಿಂದ ವ್ಯಕ್ತಿಯ ಆತ್ಮವಿಶ್ವಾಸ, ಜ್ಞಾನ, ವಿವೇಕ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅಪಾರವಾಗಿ ಹೆಚ್ಚಾಗತ್ತೆ. ಈ ಅವಧಿಯಲ್ಲಿ ನೀವು ಯಾವುದೇ ವಿಷಯವನ್ನು ಆಳವಾಗಿ ವಿಶ್ಲೇಷಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀವು ಪಡಿತೀರಿ. ನಿಮ್ಮ ವ್ಯಕ್ತಿತ್ವದಲ್ಲಿ ವಿಶೇಷ ಆಕರ್ಷಣೆ ಮೂಡಲಿದ್ದು ಸಮಾಜದಲ್ಲಿ ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಗೌರವ, ಪ್ರತಿಷ್ಠೆ, ಮಾನ್ಯತೆ ಗಮನಾರ್ಹವಾಗಿ ಹೆಚ್ಚಾಗತ್ತೆ. ಹಾಗೆ ದೀರ್ಘಕಾಲದಿಂದ ಕಾಡ್ತಾ ಇದ್ದ ಆರೋಗ್ಯ ಸಮಸ್ಯೆ ಕ್ರಮೇಣ ಕಡಿಮೆಯಾಗೋ ಸಾಧ್ಯತೆ ಇದೆ. ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ಸಿಗುತ್ತೆ. ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳು ಹೆಚ್ಚಾಗ್ತವೆ. ಆತ್ಮಶಾಂತಿ ಮತ್ತು ಆತ್ಮತೃಪ್ತಿ ಅನುಭವಿಸ್ತೀರಿ. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚಾಗುತ್ತೆ. ಅವಿವಾಹಿತರಿಗೂ ಉತ್ತಮ ಯೋಗ ಕಂಡುಬರುತ್ತೆ. ಕೂಡಿ ಬರುವಂಥದ್ದು ಈ ಕಟಕ ರಾಶಿಯವರಿಗೆ ಮತ್ತು ಸೂಕ್ತ ಸಂಗಾತಿಯ ಪರಿಚಯವಾಗುತ್ತೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶಗಳು ಲಭಿಸ್ತವೆ. ಜೀವನದಲ್ಲಿ ಆತ್ಮವಿಶ್ವಾಸ, ಬೆಳವಣಿಗೆ, ಯಶಸ್ಸಿನ ದಾರಿ ನಿಮಗೆ ಮಾಡಿಕೊಡುತ್ತೆ. ಇನ್ನು ಕನ್ಯರಾಶಿಯವರಿಗೆ ಗುರುಗ್ರಹ ನಿಮ್ಮ ಕನ್ಯರಾಶಿಯಿಂದ 11ನೇ ಮನೆಗೆ, ಅಂದರೆ ಆದಾಯ, ಲಾಭ, ಆಶಯಗಳ ಪೂರ್ಣತೆ ಮತ್ತು ಸಾಮಾಜಿಕ ಬೆಂಬಲದ ಮನೆಗೆ 11ನೇ ಮನೆ ಅಂದರೆ ಇದಕ್ಕೆ ಪ್ರವೇಶ ಮಾಡ್ತಾ ಇರೋದರಿಂದ, ಈ 11ನೇ ಮನೆ ಪ್ರವೇಶ ಮಾಡೋದರಿಂದ ಈ ಅವಧಿ ನಿಮ್ಮ ಜೀವನದಲ್ಲಿ ಅತ್ಯಂತ ಲಾಭದಾಯಕ ಮತ್ತು ಪ್ರಗತಿದಾಯಕ ಕಾಲವಾಗಿರುತ್ತೆ. ಮತ್ತು 11ನೇ ಮನೆಯಲ್ಲಿ ಗುರುಸ್ಥಾನ ಅಪಾರ ಆರ್ಥಿಕ ಲಾಭ, ಹೊಸ ಆದಾಯದ ಮೂಲಗಳು, ಬಹುಕಾಲದ ಕನಸುಗಳ ಈಡೇರಿಕೆಗೆ ಕಾರಣವಾಗುತ್ತೆ. ಇದುವರೆಗೆ ನೀವು ಮಾಡಿದಂಥ ಕಠಿಣ ಪರಿಶ್ರಮ ಮತ್ತು ಇಲ್ಲಿವರೆಗೆ ತೆಗೆದುಕೊಂಡಂಥ ತಾಳ್ಮೆಗೆ ನೀವು ಈಗ ಸಮರ್ಪಕವಾದಂತಹ ಫಲವನ್ನು ಕಾಣ್ತೀರಿ. ದೈನಂದಿನ ಆದಾಯದಲ್ಲೂ ಕೂಡ ಹಠಾತ್ತಾಗಿ ಸಡನ್ನಾಗಿ ಏರಿಕೆ ಕಾಣಬಹುದು. ಉದ್ಯೋಗ ಮತ್ತು ವ್ಯವಹಾರ ಎರಡರಲ್ಲೂ ಹೊಸ ಅವಕಾಶಗಳು ಸಿಗುತ್ತೆ. ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲವಾಗುತ್ತೆ. ಶೇರ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ಗಳು, ರಿಯಲ್ ಎಸ್ಟೇಟು ಈ ಥರ ಹೂಡಿಕೆಗಳಲ್ಲಿ ಹಿಂದೆ ಏನಾದರೂ ಮಾಡಿದ್ದಿದ್ರೆ ಖಂಡಿತವಾಗಲೂ ಒಳ್ಳೆ ಲಾಭ ಸಿಗುತ್ತೆ. ಹಾಗೆ ನಿಮಗೆ ಹಣಕಾಸಿನ ಲಾಭ ಜಾಸ್ತಿ ಆಗುತ್ತೆ. ಬಹುಕಾಲದಿಂದ ಸ್ಥಗಿತಗೊಂಡಿದ್ದಂತಹ ನಿಮ್ಮ ಮಹತ್ವಾಕಾಂಕ್ಷೆಯ ಕನಸುಗಳು, ಯೋಜನೆಗಳು ಏನಾದರೂ ಇದರ ವೈಯಕ್ತಿಕ ಗುರಿಗಳಿದ್ದರೆ ಈ ಅವಧಿಯಲ್ಲಿ ಈಡೇರುತ್ತೆ. ಹಾಗೆ ನೀವು ಬಯಸಿದಂಥ ಕೆಲಸ, ಹುದ್ದೆ, ಜೀವನದ ಪ್ರಮುಖ ಸಾಧನೆಗಳನ್ನು, ಗುರಿಯನ್ನು ಮುಟ್ಟೋದಕ್ಕೆ ಈ ಅವಧಿಯಲ್ಲಿ ನಿಮಗೆ ಕನ್ಯರಾಶಿಯವರಿಗೆ ಸಾಧ್ಯವಾಗುತ್ತೆ.
ಆಪ್ತರು ಪರಿಚಿತರಿಂದ ಉತ್ತಮ ಬೆಂಬಲ ಸಿಗತ್ತೆ, ನಿಮ್ಮ ಪ್ರಭಾವ ಮತ್ತು ಗೌರವ ಹೆಚ್ಚಾಗತ್ತೆ, ಸಮೃದ್ಧಿ, ಯಶಸ್ಸು, ಸಂತೋಷವನ್ನು ಜೀವನದಲ್ಲಿ ನೀವು ಕಾಣುವಂಥ ಸಮಯ ಇದು. ಇನ್ನು ವೃಶ್ಚಿಕ ರಾಶಿ, ದೇವಗುರು ಬೃಹಸ್ಪತಿ ನಿಮ್ಮ ರಾಶಿಯಿಂದ 9ನೇ ಮನೆಗೆ ಅಂದರೆ ಅದೃಷ್ಟ, ಧರ್ಮ, ಉನ್ನತ ಶಿಕ್ಷಣ, ದೂರ ಪ್ರಯಾಣ ಮತ್ತು ಭಾಗ್ಯದ ಮನೆಗೆ ಪ್ರವೇಶ ಮಾಡ್ತಾ ಇರೋದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಅತ್ಯಂತ ಶುಭಕರ ಸಂಚಾರಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೆಯೋದಕ್ಕೆ ಶುರುವಾಗುತ್ತೆ. ಇದುವರೆಗೆ ನೀವು ಎಷ್ಟೇ ಕಠಿಣ ಪರಿಶ್ರಮ ಪಟ್ಟರೂ ನಿರೀಕ್ಷಿತ ಫಲಿತಾಂಶ ಸಿಗದೆ ನಿರಾಶೆ ಆಗಿರ್ತೀರಿ. ಈಗ ಒಳ್ಳೆ ಫಲಿತಾಂಶಗಳು ಸಿಗುವಂಥ ಕಾಲ ಬಂದಿದೆ. ಈ ಅವಧಿಯಲ್ಲಿ ವೃತ್ತಿ ಜೀವನ, ವೈಯಕ್ತಿಕ ಜೀವನ ಎರಡರಲ್ಲೂ ಸಕಾರಾತ್ಮಕ ಬದಲಾವಣೆಯನ್ನು ಕಾಣ್ತೀರಿ. ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ಮತ್ತು ಉನ್ನತ ಶಿಕ್ಷಣ, ಸಂಶೋಧನೆ, ವಿದೇಶದಲ್ಲಿ ಅಧ್ಯಯನ ಮಾಡೋಕ್ಕೆ ಬಯಸುವಂಥ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಒಳ್ಳೆಯ ಟೈಮ್ ಆಗಿದೆ. ಕಾಲೇಜು, ಕೋರ್ಸು, ವಿದೇಶಿ ಅವಕಾಶಗಳನ್ನು ಪಡಿತೀರಿ. ಮತ್ತು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳತ್ತ ಕೂಡ ನಿಮ್ಮ ಗಮನ ಹರಿಯುತ್ತೆ. ಹಾಗೆ ತೀರ್ಥಕ್ಷೇತ್ರಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಭೇಟಿ ಕೊಡುವಂಥ ಸಾಧ್ಯತೆ ಇದೆ. ಹಿರಿಯರು, ಗುರುಗಳು, ಅನುಭವಿಗಳ ಆಶೀರ್ವಾದ ಪಡಿತೀರಿ. ಜೀವನದಲ್ಲಿ ಮಹತ್ವದ ಪ್ರಗತಿ ಕಾಣ್ತೀರಿ. ಈ ಅವಧಿಯಲ್ಲಿ ಜೀವನದಲ್ಲಿ ಅದೃಷ್ಟ, ಜ್ಞಾನ, ಆಂತರಿಕ ಶಾಂತಿ ಮತ್ತು ಯಶಸ್ಸನ್ನು ಹೆಚ್ಚು ಮಾಡುವಂಥ ಕಾಲ. ನೋಡಿ, ಇನ್ನು ಮಿಥುನ ರಾಶಿಯವರಿಗೆ ಗುರುಗ್ರಹ ನಿಮ್ಮ ರಾಶಿಯಿಂದ 2ನೇ ಮನೆಗೆ ಸಂಚರಿಸೋದಕ್ಕೆ ಸಜ್ಜಾಗಿರೋದ್ರಿಂದ ಈ ಅವಧಿ ವಿಶೇಷವಾಗಿ ಹಣಕಾಸು, ಮಾತಿನ ಶಕ್ತಿ ಮತ್ತು ಕುಟುಂಬದ ಜೀವನದ ದೃಷ್ಟಿಯಿಂದ ಅತ್ಯಂತ ಶುಭಕರವಾಗಿರುತ್ತೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ 2ನೇ ಮನೆ ಸಂಪತ್ತು, ಉಳಿತಾಯ, ಕುಟುಂಬದ ಸಂಪನ್ಮೂಲಗಳು ಮತ್ತು ಸಂವಹನ ಶೈಲಿಯನ್ನು ಸೂಚಿಸುತ್ತೆ. ಆದ್ದರಿಂದ ಗುರುವಿನ ಈ ಸಂಚಾರ ಅನ್ನುವಂಥದ್ದು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಗಮನಾರ್ಹ ಸುಧಾರಣೆಯನ್ನು ತರುತ್ತೆ. ಬಹುಕಾಲದಿಂದ ಎಲ್ಲೋ ಸಿಕ್ಕಾಕೊಂಡಿರುವಂಥ ಹಣ, ಬಾಕಿ ಉಳ್ಕೊಂಡಿದ್ದಂಥ ಪಾವತಿಗಳು ಜೂನ್ 2ರ ನಂತರ ನಿಮಗೆಲ್ಲ ಮರಳಿ ವಾಪಸ್ ಸಿಗುತ್ತೆ. ಹಣಕಾಸಿನ ವಿಷಯದಲ್ಲಿ ನೆಮ್ಮದಿ ಸಿಗುತ್ತೆ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗ್ತವೆ. ಈ ಅವಧಿಯಲ್ಲಿ ನಿಮ್ಮ ಮಾತು ಹೆಚ್ಚು ಸುಮಧುರ, ಪ್ರಭಾವಶಾಲಿಯಾಗಿರುತ್ತೆ, ಮನವೊಲಿಸುವಂತಾಗಿರುತ್ತೆ. ಇದರ ಪರಿಣಾಮವಾಗಿ ನೀವು ಜನರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಳ್ಳೋ ಜೊತೆಗೆ ವೃತ್ತಿ ಜೀವನ ಮತ್ತು ವ್ಯವಹಾರ ಕ್ಷೇತ್ರದಲ್ಲೂ ಪ್ರಯೋಜನವನ್ನು ಪಡಿತೀರಿ. ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಹೊಸ ಮತ್ತು ಸುರಕ್ಷಿತ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ತವೆ. ಹಾಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ವಿವೇಕಪೂರ್ಣ ನಿರ್ಧಾರದ ಮೂಲಕ ನೀವು ಉತ್ತಮ ಆರ್ಥಿಕ ಲಾಭವನ್ನು ಗಳಿಸ್ತೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಹಠಾತ್ ಏರಿಕೆ ಕಂಡುಬರುತ್ತೆ. ಭೌತಿಕ ಸೌಕರ್ಯಗಳು, ಐಷಾರಾಮಿ ಜೀವನದತ್ತ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ಕುಟುಂಬ ಜೀವನದಲ್ಲೂ ಸಂತೋಷದ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಶೈಲಿ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಬಹುದು. ಇನ್ನು ವೃಷಭ ರಾಶಿ, ಗುರುಗ್ರಹ ನಿಮ್ಮ ರಾಶಿಯಿಂದ 3ನೇ ಮನೆಗೆ ಸಂಚರಿಸ್ತಾ ಇರೋದರಿಂದ ಈ ಅವಧಿ ನಿಮ್ಮ ವೃತ್ತಿ ಜೀವನ, ಸಂವಹನ ಕೌಶಲ್ಯ ಮತ್ತು ವೈಯಕ್ತಿಕ ಬೆಳವಣಿಗೆಯಲ್ಲಿ ಮಹತ್ವದ ಬದಲಾವಣೆಯನ್ನು ನೀವು ಕಾಣ್ತೀರಿ. ಹಾಗೆ ಪರಿಶ್ರಮ, ಸಂವಹನ, 3ನೇ ಮನೆ ಅನ್ನುವಂಥದ್ದು ಶೌರ್ಯ, ಪರಿಶ್ರಮ, ಸಂವಹನ, ಪ್ರಯಾಣ, ಹೊಸ ಪ್ರಯತ್ನಗಳ ಸಂಕೇತ ಆಗಿರುತ್ತೆ. ಗುರುಗಳ ಈ ಸಂಚಾರ ಅನ್ನುವಂಥದ್ದು ನಿಮ್ಮ ಆತ್ಮವಿಶ್ವಾಸ, ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂಥದ್ದು. ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನಮಾನ ಮತ್ತಷ್ಟು ಬಲವಾಗುತ್ತೆ. ಮತ್ತು ಪರಿಶ್ರಮ, ಮನ್ನಣೆ, ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲ, ಮನ್ನಣೆ ಸಿಗುವಂಥದ್ದು. ಈ ಒಂದು ಸಮಯದಲ್ಲಿ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ನೀವು ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತೀರಿ. ಹೊಸ ಆದಾಯದ ಮೂಲಗಳು, ಹೊಸ ಪ್ರಾಜೆಕ್ಟ್ಗಳು, ವೃತ್ತಿಗೆ ಸಂಬಂಧಿಸಿದಂಥ ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. ಹಾಗೆ ಪ್ರಯಾಣಗಳು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶವನ್ನು ಕೊಡ್ತವೆ. ವೃತ್ತಿ ಜೀವನದಲ್ಲಿ ನೀವು ಕೈಗೊಂಡಿರೋ ಪ್ರಯತ್ನಗಳು ಯಶಸ್ಸಿನತ್ತ ಕರ್ಕೊಂಡು ಹೋಗುತ್ತೆ. ಹಾಗೆ ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರೋದರಿಂದ ವೃತ್ತಿ ಜೀವನ, ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಕಾಪಾಡ್ಕೋಬೇಕಾಗತ್ತೆ. ಅತಿ ಕೆಲಸದಿಂದಾಗಿ ನಿಮಗೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ವಿಶ್ರಾಂತಿ ತೆಗೆದುಕೊಳ್ಬೇಕು. ಕುಟುಂಬಕ್ಕೆ ಸಮಯ ಕೊಡೋದು ಬಹಳ ಒಳ್ಳೆಯದು. ಹಾಗೆ ಕುಟುಂಬ ಜೀವನದಲ್ಲೂ ಸಹನೆ ಮತ್ತು ಶಾಂತಿ, ತಾಳ್ಮೆ ಇಟ್ಕೋಬೇಕಾಗತ್ತೆ. ಈ ಅವಧಿಯಲ್ಲಿ ವೃಷಭ ರಾಶಿಯವರು ಸಮಾಜದಲ್ಲಿ ಉತ್ತಮ ಗೌರವ, ಪ್ರತಿಷ್ಠೆ ಮತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ ಉತ್ತಮ ಏರಿಕೆ ಕಾಣುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಮಾತು, ನಡೆ ಮತ್ತು ಕೆಲಸಗಳು ಇತರರ ಮೇಲೆ ಉತ್ತಮ ಪ್ರಭಾವ ಬೀರುವುದರಿಂದ ಜನರಿಗೆ ಮೆಚ್ಚುಗೆ ಮತ್ತು ಮಾನ್ಯತೆಯನ್ನು ಕೂಡ ಕಾಣ್ತೀರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.